ಹಾಯ್ ಫ್ರೆಂಡ್ಸ್, ಇವತ್ತು ನಾವು ನೆಲ್ಲಿಕಾಯಿಂದ ರುಚಿಯಾಗಿ ತಿನ್ನುವಂತಹ ಒಂದು ಪಾಕವನ್ನು ಹೇಗೆ ಮಾಡೋದು ನೋಡೋಣ. ನಾನಿಲ್ಲಿ ಒಂದು ಅರ್ಧ ಕೆಜಿಯಷ್ಟು ನೆಲ್ಲಿಕಾಯಿನ ತೊಗೊಂಡಿದ್ದೀನಿ. ಈಗ ನಾನು ಅದನ್ನು ಒಂದು 15 ನಿಮಿಷಗಳ ಕಾಲ ಇದನ್ನು ಸ್ಟೀಮ್ ಮಾಡಬೇಕು. ನೀವು ಹವೆಯಲ್ಲಿ ಬೇಯಿಸ್ಕೊಳ್ಳಿ. ಅದು ಬೇಯೋಷ್ಟೊತ್ತಿಗೆ ಒಂದು ಮಸಾಲೆನೇ ಮಾಡ್ಕೊಳ್ಳೋಣ. ಅರ್ಧ ಚಮಚದಷ್ಟು ಮೆಂತ್ಯ, ಅರ್ಧ ಚಮಚದಷ್ಟು ಸೋಂಪು ಮತ್ತು ಅರ್ಧ ಚಮಚದಷ್ಟು ಜೀರಿಗೆಯನ್ನು ಹಾಕಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದನ್ನು ಪೌಡ್ರ್ ಮಾಡಿ ರೆಡಿ ಮಾಡಿಟ್ಕೊಳ್ಳಿ. ಈಗ ನೋಡಿ, ನೆಲ್ಲಿಕಾಯಿ ಚೆನ್ನಾಗಿ ಬೆಂದಿದೆ. ನೋಡಿ, ಈ ಥರ ಓಪನ್ ಆಗಿರುತ್ತೆ. ಬೆಂದರೆ ನಮಗೆ ಇದನ್ನು ನೋಡೇ ಗೊತ್ತಾಗುತ್ತೆ ನಮಗೆ ಬೆಂದಿದೆ ಅಂತ. ಇದನ್ನು ಚೆನ್ನಾಗಿ ಈ ಥರ ಬಿಡಿಸಿಟ್ಕೊಂಡಿದ್ದೀನಿ. ಈಗ ನಾನಿಲ್ಲಿ 1 ಕಪ್ಪಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ. ಅದನ್ನು ಕರಗಿಸ್ಕೊಂಡು ಅದನ್ನು ಸೋಸ್ಕೊಳೋದ್ರಿಂದ ಅದರಲ್ಲಿರುವ ಕಸ ಕಡ್ಡಿ ಏನಾರಿದ್ದರೆ ಹೊರಟೋಗುತ್ತೆ. ಸೊ ಈಗ ಸೋಸ್ಕೊಂಡಿರೋದಕ್ಕೆ ನಾವು ನೆಲ್ಲಿಕಾಯಿನ ಹಾಕ್ಕೊಂಡು ಚೆನ್ನಾಗಿ ತಿರ್ಸ್ಕೊಂಡು ಈ ಮಸಾಲೆನೂ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಇದು ಹಾಕೊಳ್ಳೋದ್ರಿಂದ ಒಂಥರ ರುಚಿ ಇರುತ್ತೆ. ಹಾಗೆ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಹುಳಿ, ಉಪ್ಪು ಮತ್ತು ಸಿಹಿ ಎಲ್ಲ ಸೇರಿ ಇದು ಚೆನ್ನಾಗಿ ಆದಮೇಲೆ ತುಂಬ ರುಚಿ ಅನಿಸುತ್ತೆ ತಿನ್ನೋಕ್ಕೆ. ಹಾಗೆ ಇದನ್ನು ತಿನ್ನೋದ್ರಿಂದ ನಮಗೆ ಇಮ್ಯುನಿಟಿ ತುಂಬ ಚೆನ್ನಾಗಿ ಬೂಸ್ಟ್ ಆಗುತ್ತೆ. ಯಾವಾಗಲೂ ಮಾರ್ನಿಂಗ್ ಒಂದೊಂದು ಸ್ಪೂನ್ ಇದನ್ನು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದಾಗತ್ತೆ. ನೋಡಿ, ಇದನ್ನು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋತಾ ಇರಬೇಕು. ನಿಮಗೆ ಗೊತ್ತಾಗುತ್ತೆ ಬೆಲ್ಲ ಸ್ವಲ್ಪ ಗಟ್ಟಿಯಾಗ್ತಾ ಬರುತ್ತೆ. ಫುಲ್ ಗಟ್ಟಿ ಆದಮೇಲೆ ಅದನ್ನು ತೆಗೀರಿ. ನೋಡಿ, ಈ ಥರ ಆಗುತ್ತೆ. ಇದನ್ನು ನೀವು 15 ದಿವಸಗಳ ಕಾಲ ಇದನ್ನು ಸ್ಟೋರ್ ಮಾಡಿಟ್ಟು ಏನೂ ಆಗಲ್ಲ. ತುಂಬಾ ರುಚಿಯಾಗಿರುತ್ತೆ. ಫ್ರೆಂಡ್ಸ್, ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ನನ್ನ ವಿಡಿಯೋನ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.